ಹಾಯ್ ಫ್ರೆಂಡ್ಸ್, ಇಲ್ಲಿ ನೋಡಿ ಹಲಸಿನ ಮರದಲ್ಲಿ ಎಷ್ಟೊಂದು ಹಲಸಿನಕಾಯಿ ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಹೋದ ವರ್ಷ ಬಂದು ಕರೆಕ್ಟಾಗಿ 2-3 ಬಿಟ್ಟಿತ್ತು ಅಷ್ಟೇ ಹಣ್ಣು, ದೊಡ್ಡ ದೊಡ್ಡ ಸೈಜು ಹಣ್ಣು. ಈ ಸತಿ ಬಂದುಬಿಟ್ಟು ಎಲ್ಲಿ ನೋಡಿದ್ರು ಕೂಡ ಚಿಕ್ಕ ಚಿಕ್ಕ ಕಾಯಿ ಇನ್ನು ಸ್ಟಾರ್ಟಿಂಗ್ ಆಗ್ತಾ ಇದ್ದಾವೆ. 1-2-3 ಸ್ವಲ್ಪ ದೊಡ್ಡ ಸೈಜ್ ಇದ್ದಾವೆ. ಇನ್ನು ಮಿಕ್ಕಿರೋವೆಲ್ಲ ಕೂಡ ಇನ್ನು ಚಿಕ್ಕ ಚಿಕ್ಕದಾಗಿ ಬಿಡ್ತಾ ಇದ್ದಾವೆ. ತುಂಬ ಅಂದರೆ ಸಖತ್ತು ತುಂಬ ಬಿಟ್ಬಿಟ್ಟಿದ್ದಾವೆ ಈ ವರ್ಷ ಅಂತೂ. ನೋಡಬೇಕು, ಸ್ವಲ್ಪ ಚೆನ್ನಾಗಿ ನೀರೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅಂದರೆ ಕಾಯೆಲ್ಲ ಸ್ವಲ್ಪ ಚೆನ್ನಾಗಿ ಬಿಡುತ್ತೇನೋ ನೋಡಬೇಕು. ಹೋದ ವರ್ಷ ಅಂತೂ ಕರೆಕ್ಟಾಗಿ 2-3 ಬಿಟ್ಟಿತ್ತು ಅಷ್ಟೇ ಈ ಮರದಲ್ಲಿ. ಈ ಕಡೆ ಮರ ಕೂಡ ಕಾಣಿಸ್ತಾ ಇದೆ ಅಲ್ವಾ, ಇದರಲ್ಲಿ ಕೂಡ ಅಷ್ಟೇ. ಹೋದ ವರ್ಷ ಏನೇ ಬಿಟ್ಟಿತ್ತು ಅಷ್ಟೇ, ದೊಡ್ಡದೊಂದು. ಅದು ಬಿಟ್ಟರೆ ಮತ್ತೆ ನೆಕ್ಸ್ಟ್ ಬಿಟ್ಟಿರಲಿಲ್ಲ. ಈ ವರ್ಷ ನೋಡಬೇಕು ಎಷ್ಟೆಷ್ಟು ಹಣ್ಣು ಸಿಗುತ್ತೆ ಅಂತ ಹೇಳಿ. ಇನ್ನು ಸೀದಾ ಮನೆಗೆ ಬಂದು, ಇನ್ನು ಮನೆಗೆ ಬಂದ ತಕ್ಷಣ ಮಕ್ಕಳಿಗೆ ಊಟ ಎಲ್ಲ ಮಾಡಿಸಿ, ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬಿಟ್ಟು ಇನ್ನು ಅಂಗನವಾಡಿಗೆ ಕಳ್ಸೋದಕ್ಕೆ ರೆಡಿ ಮಾಡಿದ್ವಿ. ಇನ್ನು ಅವ್ರು ಅಂಗನವಾಡಿಗೆಲ್ಲ ಹೋಗೋದಕ್ಕೆ ತಯಾರಿದ್ರು. ಇನ್ನು ಅವ್ರನ್ನ ಕಳಿಸ್ಬಿಟ್ಟು ಕಳ್ಸೋಕ್ಕಂತ ರೆಡಿ ಮಾಡಿಬಿಟ್ಟು ಇನ್ನು ಮಾವನಿಗೆ ಟೀ ಮಾಡಮ್ಮ ಅಂತಂದ್ರೆ ಇನ್ನು ಟೀಗೆ ಇಟ್ಟಿದ್ದೀನಿ. ಮಾವಂತೂ ಹುಲ್ಲೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ, ಪಟ್ಲಿ ಮರಿಗೆಲ್ಲ ಕೂಡ. ಈಗ ನೋಡ್ಬೋದು ನಮ್ಮ ಮರದಲ್ಲೇ ಬಿಟ್ಟಿರೋ ಬಿಕ್ಕೆಕಾಯಿ ಸಖತ್ತು ಬಿಡ್ತಾ ಇದ್ದಾವೆ. ಇದು ಬಂದುಬಿಟ್ಟು ಲಾಂಗ್ ವೀಡಿಯೋದಲ್ಲಿ ನಿಮ್ಮ ಹತ್ರ ಆ ಮರನ ತೋರಿಸ್ತೀನಿ ಎಷ್ಟು ಕಾಯಿ ಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಸಿಕ್ಕಾಬಟ್ಟೆ ಬಿಡ್ತಾ ಇದೆ, ತಿನ್ನೋರೇ ಇಲ್ಲ ಅಷ್ಟು ಕಾಯಿ ಬಿಡ್ತಾ ಇದೆ. ಮಕ್ಳಿಗಂತೂ ಹಬ್ಬ ಈ ಕಾಯಿ ಬಿಕ್ಕೆಕಾಯಿದ್ದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ.